ನಾನು BK ಕ್ಲಾಸಸ್ ಅಂತ ಬಾಹುಬಲಿ ಸರ್ ಮಾತಾಡೋದು. ಭಾಳ ಜನ ಮೆಸೇಜ್ ಹಾಕಿದ್ರಿ, ಸ್ವಲ್ಪ ಕೆಲಸದ ಕಾರಣ ನಾನು ಕ್ಲಾಸನ್ನು ಮಾಡಲಿಕ್ಕಾಗಿರಲಿಲ್ಲ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ಕೂಡ ಅಗ್ನಿವೀರ್ ಸಂಬಂಧಪಟ್ಟಂತೆ 2 ಬೇಸಿಕ್ ಟಾಪಿಕ್ಗಳನ್ನು ನೋಡಿದ್ವಿ. ಒಂದು ಸ್ಕ್ವೇರ್ ರೂಟು, ಆಮೇಲೆ ಕ್ಯೂಬ್ ರೂಟು, ಆಮೇಲೆ ಡಿವಿಸಿಬಲ್ ರೂಟು 2 ಕ್ಲಾಸಲ್ಲಿ ನೋಡಿದ್ವಿ. ಈಗ ಆ 2 ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರಬಹುದು ಅಂಥೇಳಿ ಅದೇ ರೀತಿ ಕೇಳಿದ ಕ್ವಶನ್ಗಳನ್ನು ಒಂದು 20 ಪ್ರಶ್ನೆಗಳನ್ನು ತಂದಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿರಿ. ಓಕೆ, ಡನ್. ಅದೇ ರೀತಿ ಇದು ವೆರಿ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ. ನೋಡಿರಿ ಎಷ್ಟು ಶಾರ್ಟ್ಕಟ್ಟಾಗಿ ಎಷ್ಟು ಬೇಗ ಮುಗಿಯುತ್ತಾ, ರೂಲ್ಸು ಯಾವ ರೀತಿ ಯೂಸ್ ಆಗುತ್ತೋ ನೋಡ್ತದ್ದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಡನ್. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ. ಏನದ, 10,252 ಯಾವ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಮಾಡಬಹುದು? ಈಗ ಈ ಸಂಖ್ಯೆ ಏನದ ರೀ? 10,252. ಈಗ ಇಲ್ಲಿ ನೋಡಿರಿ, 5ರಿಂದ ಭಾಗ ಹೋಗ್ಬೇಕಂದ್ರೆ ನಮಗೆ ಲಾಸ್ಟಲ್ಲಿ ಏನಿರಬೇಕು? 0 ಇರಬೇಕು, ಇಲ್ಲ 5 ಇರಬೇಕು. ಅಂದರೆ ಇದು ಬರೋಂಗಿಲ್ಲ. ನೆಕ್ಸ್ಟು 25ರಿಂದ ಹೋಗ್ಬೇಕಂದ್ರೆ ಲಾಸ್ಟ್ 2 0 ಇರಬೇಕು, ಇಲ್ಲ 25ರಲ್ಲೇ ಭಾಗ ಹೋಗಬೇಕು. ಇದು ಬರೋಂಗಿಲ್ಲ. 10ರಲ್ಲಿ ಅಂದರೆ ಲಾಸ್ಟ್ 0 ಇರಬೇಕು, ಅಂದರೆ ಇದು ಬರೋಂಗಿಲ್ಲ. ಇದು ಓದೋದು ಯಾವುದು? 4 ಅಂದ್ರೆ 4ರಿಂದ ರೂಲ್ಸ್ ಏನದ ರೀ? ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಹೋದ್ರೆ ಈ ಪೂರ್ಣ ಸಂಖ್ಯೆ 4ರಿಂದ ಭಾಗ ಹೋಗುತ್ತೆ. ಓಕೆ, ಡನ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಹೌದಾ? ನೆಕ್ಸ್ಟ್ ಕ್ವಶನ್, 11ರಿಂದ ಪೂರ್ಣವಾಗಿ ಭಾಗ ಹೋಗುವಂಥದ್ದು ಯಾವುದಾಗಿದೆ ಅಂತ ಕೇಳಿ. ಈಗ ಮೊದಲ ಆಪ್ಷನ್ನ ತೊಗೊಂಡು ಏನದ ರೀ? 50, 25, 79. ಇವುಗಳಲ್ಲಿ ಸಮಸ್ಥಾನ ಮತ್ತು ಬೆಸಸ್ಥಾನಗಳನ್ನು ಸಪ್ರೇಟ್ ಮಾಡೋಣ. ಏನೆಂದವ್ರಿ? 5 + 2 + 7 ಕೂಡಿಸ್ರಿ. ಎಷ್ಟಾಯಿತು? 14. ನೆಕ್ಸ್ಟು ಅದೇ ರೀತಿ ಇದು ಬೆಸಸ್ಥಾನ, ಆಮೇಲೆ ಸಮಸ್ಥಾನದಲ್ಲಿರು 0, 5 + 9 ಅಂದರೆ 14. ಬೆಸಸ್ಥಾನದ ಸಂಖ್ಯೆಗಳ ಮೊತ್ತ, ಅಂಕಿಗಳ ಮೊತ್ತ, ಸಮಸ್ಥಾನ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸ 0 ಆಗಿರಬೇಕು, ಅಥವಾ 11ರಿಂದ ಭಾಗ ಹೋಗು. ಈಗ ಆಲ್ರೆಡಿ 0 ಆಗಿತ್ತು ಅಂದರೆ ಈ ಸಂಖ್ಯೆ ನಮಗೆ 11ರಿಂದ ಭಾಗ ಹೋಗುತ್ತೆ. ಆಪ್ಷನ್ ನಂಬರ್ ಎ ಇಸ್ ರೈಟ್. ಈ ರೀತಿ ಮಾಡಬೇಕಾಗುತ್ತೆ. ಡನ್. ಓಕೆ, ನೆಕ್ಸ್ಟ್ 3ನೇ ಕ್ವಶನ್, 12ರಿಂದ ಪೂರ್ಣವಾಗಿ ಭಾಗ ಯಾವುದು ಹೋಗುತ್ತೆ? 12ರಿಂದ ಅಂತಂದಾಗ ನಮ್ಮದು ಏನಾಗುತ್ತೆ ರೀ? ಒಂದು 3, ಒಂದು 4ರಿಂದ ಭಾಗ ಹೋಗಬೇಕು. ಓಕೆ, 3ರಿಂದ ಭಾಗ ಹೋಗ್ಬೇಕಾದ್ರೆ ಏನಾಗಬೇಕು? ಎಲ್ಲ ಸಂಖ್ಯೆಗಳ ಮೊತ್ತ. ಇಲ್ಲಿ ನೋಡಿರಿ, 1 + 2 + 4 ಅಂದರೆ ಟೋಟಲ್ ಎಷ್ಟಾಯಿತು? 7 ಆಯಿತು. ಇದು 3ರಿಂದ ಹೋಗಂಗಿಲ್ಲ. ಓಕೆ, ನೆಕ್ಸ್ಟು 1, 3, 4, 3, 7, 1, 8 ಆಯಿತು. ಇದು ಹೋಗಂಗಿಲ್ಲ. ಇದು 4, 1, 5 ಆಯಿತು. ಇದು ಹೋಗಂಗಿಲ್ಲ. ಲಾಸ್ಟ್ ಓದೋದು ಅದು 144. ಕೂಡಿಸ್ರಿ, ಕೂಡಿಸಿದ್ರೆ 9 ಆಗುತ್ತೆ. ಆಮೇಲೆ ಇದು 3ರಿಂದ ಹೋಗುತ್ತೆ. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 53ರ ವರ್ಗ ಸಂಖ್ಯೆಯನ್ನು ಕ್ಯೂಬ್ ರೂಟ್ ಕೇಳ್ಯಾರ. 53. ಓಕೆ, ಈಗೇನು ಮಾಡ್ತೀರಿ? ಈ 5 ಮತ್ತು 3 ಸಪ್ರೇಟ್ ಮಾಡಿಕೊಂಡು 5ರ ಕ್ಯೂಬ್ ಎಷ್ಟು? 125. 3ರ ಕ್ಯೂಬ್ ಎಷ್ಟು? ಬರೀ 27. ಅದ್ರ ಹಿಂದ್ಗಡೆ ನಾವು 3 ಅಂಕಿ ಬೇಕಾಗುತ್ತೆ. ಆವಾಗ ನಾವು 1 0 ಹಚ್ಕೊಳ್ತೀವಿ. ಆಮೇಲೆ ಈ ಪ್ಲೇಸನ್ನು ಬಿಟ್ಟು 5 × 3 × 3 ಇಲ್ಲಿ ಯಾವ ರೀತಿ ಸಪ್ರೇಟ್ ಮಾಡಿವಲ್ಲ ಅದನ್ನು ಇಂಟು ಮಾಡ್ತೀವಿ. ಎಷ್ಟಾಯಿತು? 5 × 3 = 15, 15 × 45 ಇಂಟು ಈ 53ನ್ನು ಇದಕ್ಕೆ ಮಲ್ಟಿಫಿಕೇಷನ್ ಮಾಡ್ತೀವಿ. ಹೌದಾ? ಆಮೇಲೆ ಇದು ಬಂದದ್ದನ್ನು ಇದಕ್ಕೆ ಆ್ಯಡ್ ಮಾಡ್ತೀವಿ. ಎಷ್ಟು ಬಂತು? ಇದು 2, 3, 8, 5. ಇದನ್ನು ಇಲ್ಲಿ ಕೂಡಿಸ್ತೀವಿ. 5, 8, 3, 2 ಕೂಡಿಸಿದ ಮೇಲೆ 7, 7, 8, 8, 4, 1. 1,48,877. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ, ಈ ಸಂಖ್ಯೆಯನ್ನು 9ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು ಅಂತ ಕೇಳ್ಯಾರ. ಓಕೆ, ಈ ಟಾಪಿಕ್ SSCದವ್ರಿಗೆ ಯೂಸ್ ಅದ, ಇವ್ರಿಗೆ ಯಾರಿಗಪ್ಪ? ಅಗ್ನಿವೀರದವ್ರಿಗೆ ಯೂಸ್ ಅದ. ಮತ್ತು ಓಕೆ, ಈ ಸಂಖ್ಯೆಯನ್ನು ಭಾಗಿಸ್ಬೇಕಂತಂದಾಗ ಇವೆಲ್ಲ 9ರಿಂದ ರೂಲ್ಸ್ ಏನಾದರೂ ಎಲ್ಲ ಅಂಕಿಗಳನ್ನು ಕೂಡಿಸ್ಬೇಕು, ಆಮೇಲೆ 9ರಲ್ಲೇ ಭಾಗಿಸ್ಬೇಕು. ಓಕೆ, ಇಲ್ಲಿ ನೋಡಿ, 9 ಒಂದು 10, ಆಮೇಲೆ ಇದು 10, 20, 28 ಆಯಿತು.
28 ಅಂದ್ರೆ 2 + 8 ಅಂದ್ರೆ 10 ಆಯ್ತಾ, ಡಿವೈಡೆಡ್ ಬೈ 9. 9ರಿಂದ ಭಾಗಿಸಿದ ಮೇಲೆ 9 ಒಂದಲೇ 9, ಶೇಷ ಎಷ್ಟು ಉಳಿತು? 10 9 ಹೋದ್ರೆ 1 ಶೇಷ ಉಳಿತು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡಿರಿ. 115ರ ವರ್ಗ ಸಂಖ್ಯೆ. 115ರ ವರ್ಗ ಸಂಖ್ಯೆ ಅಂತಂದಾಗ ಫಸ್ಟಿಗೆ ಸಪ್ರೇಟ್ ಮಾಡಿಕೊಂಡು ನಾವು ಈ ಕಡೆ 11ರ ವರ್ಗ ಸಂಖ್ಯೆ ಎಷ್ಟು? 121. 5ರದ್ದು 25 ಮುಗಿತಾ. ಆಮೇಲೆ ನೀವು ಈ ಕಡೆ ಸಪ್ರೇಟ್ ಮಾಡಿ 11 × 5 × 2, 5 2 10 ಇಂಟು ಅಂದ್ರೆ 110 ಆಯಿತು. ಈ 110ನ್ನು ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಎಷ್ಟಾಯಿತು? 5 2 2 3 1 13,225. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟ್ ಟೋಟಲ್ 20 ಕ್ವಶನ್ಗಳನ್ನು ತಂದಿದ್ದೀನಿ. ಎಂಡ್ವರೆಗೂ ನೋಡ್ತಾ ಹೋಗ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ಯಾರಿಂದ ಸಬ್ಸ್ಕ್ರೈಬ್ ಮಾಡ್ತಾರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಓಕೆ, 3.24 ಇದು ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ. ಪಾಯಿಂಟ್ ಒಳಗೆ ಕೊಟ್ಟಾಗ ಹೆದರಬಾರ್ದು. 324 ಅಂತ ತಿಳ್ಕೊಂಬಿಡ್ರಿ. ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡ್ರಿ. 324 ಅಂದರೆ ಯಾವ ಸಂಖ್ಯೆ ಸ್ಕ್ವೇರು? 18 ಸ್ಕ್ವೇರ್ ಅನ್ನಂಗಿದು. 18 ಸ್ಕ್ವೇರ್ ಅಂದಾಗ ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕಿ ಇದಾವೆ? 2. ಹೊರಗಡೆ ತೆಗೆದ್ರೆ ಪಾಯಿಂಟ್ ಆದಮೇಲೆ 1 ಅಂಕಿ ಇರಬೇಕು. ಅಂದ್ರೆ 1.8 ಸ್ಕ್ವೇರ್ ಮಾಡಿದರೆ ನಮಗೆ ಇದು ಆನ್ಸರ್ ಬರುತ್ತೆ. ಅಂದರೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ನೆಕ್ಸ್ಟ್ ಯಾವ ಆಯ್ಕೆ 9ರಿಂದ ಭಾಗವಾಗುತ್ತದೆ? 9ರಿಂದ ಭಾಗ ಯಾವುದಾಗುತ್ತೆ ಅಂತಂದ್ರೆ ಅದರದ್ದು ಏನು ಮಾಡಬೇಕು? ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು. ನೋಡಿರಿ, ಇಲ್ಲಿ 2 2 4 1 5 5 7 14 18 ಆಯಿತು. 18 ಹೌದಾ? ನೋಡಿರಿ, 4 5 6 7 14 18 ಆಯಿತು. ಓಕೆ, ನೆಕ್ಸ್ಟು ಇಲ್ಲಿ 7 14 15 16 17 18 ಅಂದ್ರೆ ಇಲ್ಲಿ ಆಪ್ಷನ್ ಒಳಗೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಅಷ್ಟೇ ಮಿಸ್ಟೇಕ್ ಆಗಿರುತ್ತೆ. ಇರಲಿ, ನೋಡಿರಿ 7 3 10 14 ಇದು 18 ಆಗುತ್ತೆ. ಆಮೇಲೆ 7 7 14 15 16 17 18 ಇದು 18 ಆಗುತ್ತೆ. ಅಂದರೆ ಆಪ್ಷನ್ ಕೊಡುವಲ್ಲಿ ನಾನು 2 ಆಪ್ಷನ್ ಕೊಟ್ಟಿದ್ದೀನಿ. ಓಕೆ, ಇರಲಿ, ಏನಾಗಂಗಿಲ್ಲ. ಅಂದರೆ ಕೆಲವೊಂದು ಸಲ ನಾನು ಟೈಪ್ ಮಾಡಲಿಕ್ಕೆ ನಾನು ಒಂದು ಸಂಖ್ಯೆ ಜಾಸ್ತಿ ಆಗಿರುತ್ತೆ ಅಷ್ಟೇ. ಓಕೆ, ಇಲ್ಲಿ ನೋಡಿರಿ 7 3 10. ಓಕೆ, 10 ಇದು 15, ಆಮೇಲೆ ಇದು 20. 20 ಅಂತೂ ನಮ್ಮದು 9ರಲ್ಲೇ ಹೋಗಂಗಿಲ್ಲ. ನೆಕ್ಸ್ಟು 8 2 16 8 3 24 24 1 6 30 30 1 7 30 ಸಾರಿ 8 3 24 24 ಅಂದರೆ 30 37 ಆಯಿತು. 37 ಅಂತೂ 3ರಲ್ಲೇ ಹೋಗುತ್ತೆ, 9ರಲ್ಲೇ ಹೋಗುತ್ತೆ, ಹೋಗಂಗಿಲ್ಲ. ಅಂದ್ರೆ ನಮಗೆ ಎ ಮತ್ತು ಬಿ ಎರಡೂ ನಮಗೆ ಏನಾಗ್ತಾವೆ? ಭಾಗ ಹೋಗ್ತಾವೆ. ಓಕೆ, ಕೆಲವೊಂದು ಸಲ ಯಾವುದು ಭಾಗ ಹೋಗಂಗಿಲ್ಲ ಅಂತ ಕೇಳ್ತಾರೆ. ಓಕೆ, ಡನ್. 9ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ 16ರಿಂದ ಯಾವುದು ಭಾಗವಾಗುತ್ತದೆ? 16ರ ನಿಯಮ ಏನದರಿ? ಕೊನೆಯ 4 ಅಂಕಿಗಳು ಏನ್ರಿ? ಕೊನೆಯ 4 ಅಂಕಿಗಳು 16ರಿಂದ ಭಾಗ ಹೋಗ್ಬೇಕು. ಕೊನೆಯ 4 ಅಂಕಿಗಳು ಯಾವ್ಯಾವ ಹೋಗ್ತಾವೆ ನೋಡಿರಿ. ಇವು 4 ಅದಾವ, ಇವು 4, ಆಮೇಲೆ ಇದು 4. ಓಕೆ, ಈಗ ಫಸ್ಟು 4 ಅಂಕಿಗಳಂತಂದಾಗ ಇಲ್ಲಿ 16 ಅಂದರೆ ಇದು ಡಬಲ್, ಇದು 73, ಇದು ಹೋಗಂಗಿಲ್ಲ. ಆಮೇಲೆ 900 ಅಂತಂದ್ರೆ 82, ಇದು ಹೋಗಂಗಿಲ್ಲ. ಅಂದರೆ ಥರ್ಡ್ ಆಪ್ಷನ್ ನೋಡಿರಿ, ಲಾಸ್ಟ್ 4 ನಂಬರ್ ಅಂದ್ರೆ 3 7 7 6 ಡಿವೈಡೆಡ್ ಬೈ 16. 16 2 32, 16 3 16 6 ಹೋಗುತ್ತೆ ನೋಡಿರಿ. ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಯಾವುದು? ಆಪ್ಷನ್ ನಂಬರ್ ಸಿ. ಈ ರೀತಿ ಚೆಕ್ ಮಾಡಬೇಕಾಗತ್ತೆ ನೋಡಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ 10ನೇ ಪ್ರಶ್ನೆ. 13ರಿಂದ ಪೂರ್ಣವಾಗಿ ಭಾಗ ಹೋಗಲು 13ರಿಂದ ಪೂರ್ಣವಾಗಿ ಯಾವ್ದು ಭಾಗ ಹೋಗುತ್ತೆ ಅಂತ ಕೇಳಿ. 13ರಿಂದ ಭಾಗ ಹೋಗ್ಬೇಕಂದ್ರೆ ಕೊನೆಯ ಅಂಕಿಯನ್ನು ಏನು ಮಾಡಬೇಕು? ನಮ್ಗೆ 4ರಿಂದ ಇಂಟು ಮಾಡಬೇಕು. ಈಗ ಕರೆಕ್ಟ್ ಒಂದು ಆಪ್ಷನನ್ನು ತೊಗೊಂಡು ಮಾಡ್ತೀನಿ. ನಮ್ಗೆ ಆನ್ಸರ್ ಯಾವುದು? ಇದೇ ಬರುತ್ತೆ. ಓಕೆ, ಯಾಕೆ ಹೇಳಿ? ಕ್ವಶನ್ ನಾನು ಟೈಪ್ ಮಾಡೀನಿ ಅಂದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ 13 ನಿಯಮ ಲಾಸ್ಟ್ ನಿಮಗೆ ಹೇಳಿದ್ದಿಲ್ಲ, ಅದಕ್ಕೋಸ್ಕರ. ಓಕೆ, ಇಲ್ಲಿ ನೋಡಿ, ಈ ಸಂಖ್ಯೆ ಏನೈತೆ ರೀ? 57 94 88.
ಕೊನೆಯ ಅಂಕಿಯನ್ನು ಓಕೆ ಏನಾದರೆ 8 ಮಲ್ಟಿಪ್ಲೈ 4 ಮಾಡಬೇಕು. 8 ಎಷ್ಟು 32. ಈ 32 ತಂದು ಉಳಿದ ಅಂಕಿ ಏನೈತಲ್ರಿ, ಯಾವುದು ಉಳಿದ ಅಂಕಿ ಅಂದ್ರೆ 8 ಬಿಟ್ಟು ಉಳಿಕಿತ್ತು, ಇದಕ್ಕೆ 32 ಕೂಡಿಸಿದ್ರೆ ಎಷ್ಟು ಬರುತ್ತೆ? ಇದಕ್ಕೆ 32 ಕೂಡಿಸಿದ್ರೆ ಎಷ್ಟು ಬರುತ್ತಂದ್ರೆ 5, 7, 9, 8, 0. ಈ ಸಂಖ್ಯೆ ನಮಗೆ ಡಿವಿಸಿಬಲ್ ಬೈ 13 ಭಾಗ ಹೋತಂದ್ರೆ ಈ ಪೂರ್ಣ ಸಂಖ್ಯೆ ನಮಗೆ 13ರಲ್ಲಿ ಭಾಗ ಹೋಗುತ್ತಂದ್ರೆ ಇದು 13ರ ನಿಯಮ ಅನ್ನ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡನ್. ನೆಕ್ಸ್ಟು 17ರ ನಿಯಮ. 17ರಿಂದ ಯಾವ್ದು ಭಾಗ ಹೋಗುತ್ತೆ? ಫಸ್ಟ್ ಆಪ್ಷನ್ ನೋಡಿರಿ. 17ರ ನಿಯಮ ಏನದ ರೀ? 2999 499 ಕೊನೆಯ ಅಂಕಿ ಕೊನೆಯ ಅಂಕಿಯನ್ನು 5ರಿಂದ ಗುಣಿಸಿದಾಗ ಬರುವ ಮೊತ್ತವನ್ನು ಉಳಿದ ಸಂಖ್ಯೆಯಲ್ಲಿ ಕಳೆದಾಗ ಬರುವ ಉತ್ತರ ಯಾವುದು? ಬರುವ ಉತ್ತರ 204. ಇದು 17ರಲ್ಲಿ ಭಾಗ ಹೋತಂದ್ರೆ ಈ ಪೂರ್ಣ ಸಂಖ್ಯೆ 17ರಲ್ಲಿ ಭಾಗ ಹೋಗುತ್ತೆ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ. 18ರಿಂದ ಪೂರ್ಣವಾಗಿ ಭಾಗವಾಗುವ ಸಂಖ್ಯೆ. 18ರಿಂದ ಅಂದ್ರೆ 2 ಮತ್ತು 9ರಲ್ಲಿ ಭಾಗ ಹೋಗಬೇಕು. ಈ 2ರಲ್ಲಿ ಅಂದರೆ ಕೊನೆಯ ಸಂಖ್ಯೆ ಸಮ ಸಂಖ್ಯೆ ಇರಬೇಕು. ಆದರೆ ಇದು ಬೆಸ ಐತಿ, 4ನೇ ಆಪ್ಷನ್ ಬರೋಂಗಿಲ್ಲ. ಈಗ ಉಳಿದು ನಮಗೂ ಎ, ಬಿ ಮತ್ತು ಸಿ 3ಗಳಲ್ಲಿ ಬರುತ್ತೆ. ಈಗ 3 ಕೂಡಿಸ್ರಿ 9ರಿಂದ ಭಾಗ ಹೋಗ್ಬೇಕು. ನೋಡಿರಿ 6 4 10. ಓಕೆ, 10 16 21 24 ಆಯಿತು. 24 ಹೋಗುತ್ತೇನೋ? ಇಲ್ಲ. ಓಕೆ, ನೆಕ್ಸ್ಟ್ 9 10 14 18 18 21 27. ಇದು 9ರ ಭಾಗ ಹೋಗುತ್ತಿಲ್ಲ, ಮುಗೀತು. ಡನ್. ಯಾವುದು? ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಈ ಟೈಪ್ ನೀವು ಚೆಕ್ ಮಾಡುವಾಗ ಒಂದು ಆಲ್ರೆಡಿ ಗೊತ್ತಿರುತ್ತೆ, ಸೆಕೆಂಡ್ ಒನ್ ಮಾಡುವಾಗ ಒಂದೇ ಒಂದು ಆಪ್ಷನ್ ಸ್ಟಾರ್ಟಿಂಗ್ ಸಿಗ್ತಾನೆ, ಮುಗೀತು. ಮುಂದಿನ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಓಕೆ ಡನ್. 13 107ರ ವರ್ಗ ಸಂಖ್ಯೆ ಅಂತ ಕೇಳ. 102 ಇದನ್ನು ವರ್ಗ ಸಂಖ್ಯೆ ಮಾಡಿದಾಗ ಹೆಂಗೆ ಮಾಡ್ತೀವಿ? ಫಸ್ಟಿಗೆ 10ರ ವರ್ಗ ಸಂಖ್ಯೆ ಎಷ್ಟು? 100. 2ರದ್ದು 4 ಅಂದರೆ 04 ಬರೀತೀವಿ. ನೆಕ್ಸ್ಟು 10 × 2 × 2 ಎಷ್ಟು ಬಂತು? 40. ಈ 40ನ್ನು ಇದಕ್ಕೆ ಆ್ಯಡ್ ಮಾಡ್ತೀವಿ. ಎಷ್ಟು ಬಂತು? 10404. ಅಂದರೆ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ ಡನ್. ನೆಕ್ಸ್ಟ್ 14ನೆಯ ಪ್ರಶ್ನೆ. 1963ನ್ನು 9ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು ಅಂತ ಕೇಳ. ಈಗ 9ರಿಂದ ಭಾಗಿಸ್ಬೇಕಂತಂದ್ರೆ ಇವನ್ನೆಲ್ಲ ಕೂಡಿಸ್ಬೇಕು. ಓಕೆ, 10 18 ಆಯಿತು. 18 ಡಿವೈಡೆಡ್ ಬೈ 9 ಅಂದ್ರೆ 9 2 18, ಶೇಷ 0 ಬರುತ್ತೆ. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟು 15ನೇ ಕ್ವಶನು. 9ರಿಂದ ಭಾಗಿಸಿದಾಗ ಬರುವ ಶೇಷ. ಯಾಕಂದ್ರೆ 9 ಬಳಸಲ ಕೇಳಿರ್ತಾರೆ, ಅದಕ್ಕೋಸ್ಕರ ನಾನು ನಿಮಗೆ ಕೇಳಿದ್ದು. 4 5 3 4 2 ನೋಡಿರಿ. 5 4 9 12 12 14 4 ಎಷ್ಟಾಯಿತು ಟೋಟಲು? 5 4 9 9 10 12 12 13 14 18 ಆಯಿತು. ಡಿವೈಡೆಡ್ ಬೈ 9 ಅಂದರೆ ಶೇಷ ಕೂಡ 0 ಬರುತ್ತೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ. ಇದನ್ನು 9ರಿಂದ ಭಾಗಿಸಂದರೆ 5 1 4 9 10 13 ಆಯಿತು. 13 ಡಿವೈಡೆಡ್ ಬೈ 9 ಅಂದರೆ 9 1 9, ಶೇಷ ಎಷ್ಟು ಬಂತು? 4. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ನೆಕ್ಸ್ಟ್ ಕ್ವಶನ್ನ ನೋಡಿರಿ. 12ರಿಂದ ಭಾಗವಾಗುವ ಆಯ್ಕೆ ಯಾವುದು ಅಂತಂದಾಗ 12 ಅಂದ್ರೆ ಒಂದು 3ರಲ್ಲಿ ಹೋಗಬೇಕು ಮತ್ತು 4ರಲ್ಲೇ ಹೋಗಬೇಕು. ಓಕೆ, 4ರಲ್ಲಿ ಫಸ್ಟಿಗೆ ನಾವು ಚೆಕ್ ಮಾಡಬೇಕು. 4ರಲ್ಲೇ ಹೋಗ್ಬೇಕಂದ್ರೆ ಕೊನೆಯ 2 ಸಂಖ್ಯೆ 4ರಲ್ಲೇ ಹೋಗಬೇಕು. ಕೊನೆಯ 2 ಸಂಖ್ಯೆ ಇಲ್ಲಿ ನೋಡಿರಿ, ಇದಂತೂ 47 ಹೋಗಂಗಿಲ್ಲ. ಇದು 47, ಇದು 78. 4 1 4 38 ಅಂದರೆ ಇಲ್ಲೇ ಇಲ್ಲ. ಅಂದರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿ, ಸಿಂಪಲ್ ಈ ರೀತಿ ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 18ನೇದು. 15ರಿಂದ ಭಾಗವಾಗುವುದು ಅಂತಂದ್ರೆ 3 ಮತ್ತು 5ರಲ್ಲಿ ಭಾಗ ಆಗಬೇಕು.
ಹೌದಾ? 5ರಲ್ಲಿ ಅಂತಂದಾಗ ನಮಗೇನಿರಬೇಕು, ಕೊನೆಯ ಸಂಖ್ಯೆ 0 ಇರಬೇಕು, ಇಲ್ಲ 5 ಇರಬೇಕು. ನೋಡಿರಿ ಇಲ್ಲಿ ಅಂತೂ ಈ 0 ಇಲ್ಲ, 5 ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಈ ರೀತಿ ನಮ್ಗೆ ರೂಲ್ಸ್ಗಳೆಲ್ಲ ಗೊತ್ತಿತ್ತಂದ್ರೆ ಇಷ್ಟು ಬೇಗವಾಗಿ ನಾವು ಮಾಡ್ಬೋದು. ಓಕೆ, ಡನ್. ನೆಕ್ಸ್ಟು 19ನೇ ಕ್ವಶನ್. ಇದನ್ನು 9ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು ಅಂತಂದಾರೆ. ಓಕೆ, 5, 4, 9, 1, 10, 18. ಟೋಟಲ್ 18 ಆಯಿತು. ಡಿವೈಡ್ ಬೈ 9 ಅಂದ್ರೆ ಶೇಷ 0 ಬಂತು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ ನೋಡಿರಿ. ಯಾವ ಕನಿಷ್ಠ ಸಂಖ್ಯೆಯನ್ನು 10, 15, 20, 25ರಿಂದ ಭಾಗಿಸಿದಾಗ ಶೇಷ 7 ಬರುತ್ತದೆ ಅಂದ್ರೆ ಇವು 10, 15, ಆಮೇಲೆ 20, 25ರಿಂದ ಇವು 4 ಸಂಖ್ಯೆ ಭಾಗಿಸ್ಬೇಕು ಅಂದಾಗ ಶೇಷ ಎಷ್ಟು ಉಳಿದೈತೆ? 7 ಉಳಿದೈತೆ. ಎಲ್ಲದ್ರಾಗ 7 ಮೈನಸ್ ಮಾಡಿಬಿಡ್ರಿ. ಹೌದಾ? ಅರ್ಥ ಆಯ್ತಾ? 7 ಶೇಷ ತೆಗೆದುಬಿಡ್ರಿ. ಅಂದರೆ ಇದೆಷ್ಟಾಯಿತು? 240 ಆಯಿತು. ಇದೆಷ್ಟಾಯಿತು? 290 ಆಯಿತು. ಇದೆಷ್ಟಾಯಿತು? 300 ಆಯಿತು. ಇದೆಷ್ಟಾಯಿತು? 120 ಆಯಿತು. ಓಕೆ, ಈಗ ಇವೆಲ್ಲ ಸಂಖ್ಯೆಗಳಲ್ಲಿ ನನಗೆ 25 ಅದ. 25ರಲ್ಲಿ ಭಾಗ ಹೋಗ್ಬೇಕಂದ್ರೆ ಕೊನೆಯ 2 ಸಂಖ್ಯೆಗಳು ಏನಾಗಿರಬೇಕು? 0 ಆಗಿರಬೇಕು, ಇಲ್ಲ 25ರಲ್ಲಿ ಭಾಗ ಹೋಗ್ಬೇಕು. ಅಂದ್ರೆ ಇದು ಒಂದೇ ಆಪ್ಷನ್ ಅದ. ಅಂದ್ರೆ ಯಾವ್ದು ರೀ? 307 ನಮ್ದು ಫೈನಲ್ ಆನ್ಸರ್. ಈ ರೀತಿ ನಾವು ಕ್ವಶನನ್ನು ಚೆಕ್ ಮಾಡಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ನಾನು ಈಗಾಗಲೇ ಬೇಸಿಕ್ ಯಾರು ಕ್ಲಾಸಸ್ ನೋಡಿಲ್ಲ ಎರಡೂ ನೋಡಿರಿ. 2 ಟಾಪಿಕ್ ಮುಗಿಸೀನಿ. ಅದ್ರ ಮೇಲಿಂದು ಕ್ವಶನ್ಸನ್ನು, ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ಈಗ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? 3ನೇ ಟಾಪಿಕನ್ನು ಆದಷ್ಟು ಬೇಗ ತರ್ತೀನಿ. ಓಕೆ, ಡನ್. ಇದೇ ರೀತಿ ಕ್ಲಾಸನ್ನು ರೆಗ್ಯುಲರ್ ನೋಡ್ತಾಯಿರಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.